ನಮಸ್ಕಾರ. ನಾನು ನಿಮ್ಮ ಅನುಷಿತ್ ದೇವರನಾವ್ದಗಿ. ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಪಟೇಲ್ ಸ್ಕೀಮ್ ಎಂದರೇನು, ಯಾವ ಸ್ಕೀಮ್, ಪಟೇಲ್ ಸ್ಕೀಮ್ ಎಂದರೇನು, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಪಟೇಲ್ ಸ್ಕೀಮ್ ಎಂದರೇನು ಅಂತ ಅವಾಗವಾಗ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ? 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನಂದರೆ ಪಟೇಲ್ ಸ್ಕೀಮ್ ಎಂದರೇನು ಅಂತ ಅವಾಗವಾಗ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಹಿಂದಿನ ಸಂಚಿಕೆಯಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ನಾನು ನೋಡಿದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ. ಇಂದಿನ ಸಂಚಿಕೆಯಲ್ಲಿ ನಾವು ಪಟೇಲ್ ಸ್ಕೀಮ್ ಎಂದರೇನು ಅಂತ ಇದರ ಬಗ್ಗೆ ನಾವು ನೋಡೋಣ. ಸ್ನೇಹಿತರೆ, ಈ ಪಟೇಲ್ ಸ್ಕೀಮ್ ಯಾವ ಸ್ಕೀಮ? ಪಟೇಲ್ ಸ್ಕೀಮ್ ಏನೈತಲ್ಲ, ಯಾವ ರೀತಿ ಜರುಗುತ್ತೈತಿ, ಎಷ್ಟು ಹಂತಗಳಲ್ಲಿ ಜರುಗುತ್ತೈತಿ ನೋಡುವುದಾದರೆ, ಈ ಪಟೇಲ್ ಸ್ಕೀಮ್ನ ನಡಿಬೇಕಾದ್ರ ಇದರ ಮೂಲ ರೂವಾರಿ ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಯಾವ ಪಟೇಲ್ ರವರು? ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 1947 ಜುಲೈ 5ರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 1947 ಜುಲೈ 5ರಂದು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಆಯ್ಕೆಯಾದರು. ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನಾ ಹಿಂದಿನ ತರಗತಿಯಲ್ಲಿ ನೋಡಿದ್ದೇನೆ ನಾನು. ಅಂದರೆ ದೇಶೀಯ ಸಂಸ್ಥಾನಗಳ ಏಕೀಕರಣ ಹೇಳುವಂಥ ಸಂದರ್ಭದಲ್ಲಿ ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಯಾವಾಗ ಸ್ಥಾಪನೆ ಆಯಿತು, ಯಾಕೆ ಸ್ಥಾಪನೆ ಆಯಿತು, ಇದರ ಸಚಿವರನ್ನಾಗಿ ಯಾರಿಗೆ ನೇಮಕ ಮಾಡಿದ್ರು, ಇದರ ಕಾರ್ಯದರ್ಶಿಯನ್ನಾಗಿ ಯಾರಿಗೆ ನೇಮಕ ಮಾಡಿದ್ದರು ಅಂತ ನಾನು ಏಕೀಕರಣದ ಅಂದರೆ ದೇಶೀಯ ಸಂಸ್ಥಾನಗಳ ಏಕೀಕರಣದ ಕ್ಲಾಸಿನಲ್ಲಿ ನೋಡಲಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಯಾವಾಗ ಆಯ್ಕೆಯಾದರು ಅಂದರೆ 1947 ಜುಲೈ 5ರಂದು ಆಯ್ಕೆಯಾದರು. ಇವರು ಸಚಿವರನ್ನಾಗಿ ಆಯ್ಕೆಯಾದರೆ ವಿ.ಪಿ. ಮೆನನ್ ರವರು, ಯಾವ ಮೆನನ್ ರವರು? ವಿ.ಪಿ. ಮೆನನ್ ರವರು ಕಾರ್ಯದರ್ಶಿಯಾದರು. ಯಾವ ದರ್ಶಿ? ಕಾರ್ಯದರ್ಶಿ. ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರು ಯಾರಾದರಂತ ಪ್ರಶ್ನೆ ಮಾಡಿದರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾವ ಪಟೇಲ? ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಯಾವಾಗ ಆಯ್ಕೆಯಾದರು ಅಂತ ಪ್ರಶ್ನೆ ಮಾಡಿದರೆ, ಅಥವಾ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದರು ಅಂತ ಪ್ರಶ್ನೆ ಮಾಡಿದರೆ 1947 ವಿ.ಪಿ. ಮೆನನ್ ರವರಿಗೆ ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ, ಯಾವ ತಂತ್ರ್ಯ? ಭಾರತ ಸ್ವಾತಂತ್ರ್ಯ ಕಾಯ್ದೆ ಅನ್ವಯವಾಗಿ ಬ್ರಿಟಿಷರ ಪ್ಯಾರಾಮೌಂಟ್ಸಿ, ಇದು ಯಾವ ಮೌಂಟ್ಸಿ? ಬ್ರಿಟಿಷರ ಪ್ಯಾರಾಮೌಂಟ್ಸಿ ಭಾರತದಲ್ಲಿ ಕೊನೆಗೊಂಡಿತ್ತು. ಎಕ್ಸಾಮ್ನ ಕೇಳಬಹುದು, ಭಾರತದಲ್ಲಿ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಯಾವ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತ್ತು ಅಂದರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತ್ತು. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಭಾರತಕ್ಕೆ ವರ್ಗಾಯಿಸಲಾಯಿತು. ಯಾವ ಕಾಯ್ದೆಯ ಅನ್ವಯವಾಗಿ? ಇದೇ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯವಾಗಿ. ಪ್ಯಾರಾಮೌಂಟ್ಸಿ ಅಂದ್ರೆ ಏನು ಸರ್? ಪ್ಯಾರಾಮೌಂಟ್ಸಿ ಅಲ್ಲಾಕತ್ತೀರಿ. ಪ್ಯಾರಾಮೌಂಟ್ಸಿ ಅಂದ್ರೆ ಏನು ಅಂತ ನೋಡುವುದಾದರೆ, ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಪ್ಯಾರಾಮೌಂಟ್ಸಿ ಎಂದರೇನು ಅಂತ ಸಹಿತ ಪ್ರಶ್ನೆ ಮಾಡಲಾಗಿದೆ. ಅಂದ್ರೆ ಏನಪ್ಪಾ ಅಂದರೆ ವಿದೇಶಾಂಗ ವ್ಯವಹಾರಗಳು. ಯಾವ ವ್ಯವಹಾರಗಳು? ವಿದೇಶಾಂಗ ವ್ಯವಹಾರಗಳಾಗಿರಬಹುದು ಮತ್ತು
ರಕ್ಷಣಾ ವ್ಯವಹಾರಗಳಾಗಿರಬಹುದು, ವಿದೇಶಾಂಗ ವ್ಯವಹಾರಗಳಾಗಿರಬಹುದು, ಮತ್ತು ರಕ್ಷಣಾ ಅಂತ ಏನು ಕರಿತೇವಲ್ಲ ಅಥವಾ ಮಿಲಿಟರಿ ವ್ಯವಹಾರಗಳೇನಿದಾವಲ್ಲ, ಈ ಮಿಲಿಟರಿ ವ್ಯವಹಾರಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೆ ಅದಕ್ಕೆ ಪ್ಯಾರಾಮೌನ್ಸಿ ಎಂದು ಕರೆಯಲಾಗುವುದು. ಪ್ಯಾರಾಮೌನ್ಸಿ ಅಂದ್ರೆ ಏನಪ್ಪ ಅಂದರೆ ವಿದೇಶಾಂಗ ವ್ಯವಹಾರಗಳಾಗಿರಬಹುದು ಮತ್ತು ಮಿಲಿಟರಿ ವ್ಯವಹಾರಗಳಾಗಿರಬಹುದು, ಇವುಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೆ ಅಂತಹ ಪದ್ಧತಿಗೆ ನಾವು ಪ್ಯಾರಾಮೌನ್ಸಿ ಎಂದು ಕರೆಯಲಾಗುವುದು. ಈ ಪ್ಯಾರಾಮೌನ್ಸಿ ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳ್ತಾರ. ಮತ್ತೇನಪ್ಪ ಅಂದರೆ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಆಪರೇಷನ್ ಪೋಲೋ ಅಂತ ಬರ್ತೈತಿ. ಯಾವ ಪೋಲೋ? ಆಪರೇಷನ್ ಪೋಲೋ. ಈ ಆಪರೇಷನ್ ಪೋಲೋ ಎಂದರೇನು ಅಂತ ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಪ್ಯಾರಾಮೌನ್ಸಿ ಎಂದರೇನು ಅಂತ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಅದೇ ರೀತಿ ಆಪರೇಷನ್ ಪೋಲೋ ಎಂದರೇನು ಅಂತ ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆಪರೇಷನ್ ಪೋಲೋ ಅಂದರೆ ಏನು ನೋಡುವುದಾದರೆ, ಹೈದರಾಬಾದ್ ಸಂಸ್ಥಾನವನ್ನು, ಯಾವ ಸಂಸ್ಥಾನವನ್ನು? ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲುಗೋಸ್ಕರ ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ತಾರಲ್ಲ, ಆ ಪೊಲೀಸ್ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತದೆ. ಹೈದರಾಬಾದಿನ ನಿಜಾಮನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಅಥವಾ ಅಸದ್ ಉಸ್ಮಾನ್ ಅಲಿ ಖಾನ್ ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದರು, ಸರ್ವಾಧಿಕಾರತ್ವವನ್ನು ಸೃಷ್ಟಿ ಮಾಡಿದರು, ನಿರಂಕುಶಾಧಿಕಾರತ್ವವನ್ನು ಸೃಷ್ಟಿ ಮಾಡಿದರು, ಮುಸ್ಲಿಮೇತರ ಮಹಿಳೆಯರ ಮೇಲೆ ಅತ್ಯಾಚಾರಗಳು, ದೌರ್ಜನ್ಯಗಳು, ಶೋಷಣೆಗಳು, ಮಾನಭಂಗಗಳನ್ನು ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಹಿಂದೂ ಜನರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡುತ್ತಿದ್ದರು. ಇದನ್ನೆಲ್ಲವನ್ನು ಮನವರಿಕೆ ಮಾಡಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು 1948 ಸೆಪ್ಟೆಂಬರ್ 14 ಸೆಪ್ಟೆಂಬರ್ 14ರಂದು ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತಾರೆ. ಈ ಪೊಲೀಸ್ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತದೆ. ಯಾವ ಪೋಲೋ? ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತದೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಪ್ಯಾರಾಮೌನ್ಸಿ ಎಂದರೇನು ಅಂತಲೂ ಪ್ರಶ್ನೆ ಮಾಡ್ತಾನ, ಆಪರೇಷನ್ ಪೋಲೋ ಎಂದರೇನು ಅಂತಲೂ ಪ್ರಶ್ನೆ ಮಾಡ್ತಾನ. ಈ ಪ್ಯಾರಾಮೌನ್ಸಿ ಯಾವ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತ್ತು ಅಂದರೆ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯವಾಗಿ ಕೊನೆಗೊಂಡಿತ್ತು. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಭಾರತಕ್ಕೆ ವರ್ಗಾಯಿಸಲಾಯಿತು. ಸ್ನೇಹಿತರೆ, ಭಾರತ ರಾಷ್ಟ್ರ ಈ ಭಾರತದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜುನಾಗಢ ಆಗಿರಬಹುದು, ಹೈದರಾಬಾದ್ ಆಗಿರಬಹುದು ಮತ್ತು ಕಾಶ್ಮೀರ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳು ಸುಮಾರು ಅಂದ್ರೆ ಏನಪ್ಪ ಅಂದರೆ ಉಳಿದೆಲ್ಲ ರಾಜ್ಯಗಳೇನಿದಾವಲ್ಲ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಭಾರತಕ್ಕೆ ಸೇರಲು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದವು. ಜುನಾಗಢ ಆಗಿರಬಹುದು, ಹೈದರಾಬಾದ್ ಆಗಿರಬಹುದು, ಕಾಶ್ಮೀರ ಆಗಿರಬಹುದು, ಈ ರಾಜ್ಯಗಳ ಅಂದರೆ ಈ ದೇಶೀಯ ಸಂಸ್ಥಾನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳೇನಿದಾವಲ್ಲ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಇನ್ಸ್ಟ್ರೂಮೆಂಟ್ ಆಕ್ಸೇಷನ್ ಒಪ್ಪಂದ ಪತ್ರಕ್ಕೆ, ಯಾವ ಪತ್ರಕ್ಕೆ? ಇನ್ಸ್ಟ್ರೂಮೆಂಟ್ ಆಕ್ಸೇಷನ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಸ್ನೇಹಿತರೆ, ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆ 3 ಹಂತಗಳಲ್ಲಿ ಜರುಗಿತು. ಎಷ್ಟು ಹಂತಗಳಲ್ಲಿ ಜರುಗಿತು? 3 ಹಂತಗಳಲ್ಲಿ ಜರುಗಿತು. ಇದನ್ನು ನಾವು ಪಟೇಲ್ ಸ್ಕೀಮ್ ಎಂದು ಕರೆಯುತ್ತೇವೆ. ಯಾವ ಸ್ಕೀಮ್ ಎಂದು ಕರೆಯುತ್ತೇವೆ? ಪಟೇಲ್ ಸ್ಕೀಮ್ ಎಂದು ಕರೆಯುತ್ತೇವೆ. ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆ ಎಷ್ಟು ಹಂತಗಳಲ್ಲಿ ಜರುಗಿತು? 3 ಹಂತಗಳಲ್ಲಿ ಜರುಗಿತು. ಇದನ್ನು ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಪಟೇಲ್ ಸ್ಕೀಮ್ ಎಂದು ಕರೆಯಲಾಗುವುದು. ಮೊದಲನೇ ಹಂತ ಯಾವ ರೀತಿ ಜರುಗುತ್ತೈತಿ ಅಂತ ನೋಡುವುದಾದರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು, ಯಾವ ಪಟೇಲ್ ರವರು? ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು
ದೇಶದ ಸುಮಾರು 216 ರಾಜ್ಯಗಳನ್ನು ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಿದರು. ರಾಷ್ಟ್ರದಲ್ಲಿರ್ತಕ್ಕಂಥ ಸುಮಾರು 216 ರಾಜ್ಯಗಳು, ಎಷ್ಟು ರಾಜ್ಯಗಳು? 216 ರಾಜ್ಯಗಳು ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುತ್ತಾರೆ. ಯಾರೊಂದಿಗೆ ವಿಲೀನ ಮಾಡುತ್ತಾರೆ? ಪ್ರಾಂತ್ಯಗಳೊಂದಿಗೆ. ಅಂದ್ರೆ ಪ್ರಾಂತ್ಯಗಳ ಸಮೀಪದಲ್ಲಿರ್ತಕ್ಕಂಥ ರಾಜ್ಯಗಳನ್ನು, ಪ್ರಾಂತ್ಯಗಳ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳೇನದವಲ್ಲ, ಈ ಎಲ್ಲ ರಾಜ್ಯಗಳು ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡ್ತಾರ. ಸುಮಾರು ಎಷ್ಟು ರಾಜ್ಯಗಳನ್ನು ವಿಲೀನ ಮಾಡಲಾಗುತ್ತದೆ ಅಂದರೆ 216 ರಾಜ್ಯಗಳನ್ನು ವಿಲೀನ ಮಾಡಲಾಗುತ್ತದೆ. ಸ್ನೇಹಿತರೆ, ಈ 216 ರಾಜ್ಯಗಳಲ್ಲಿ ಅಂದ್ರೆ ಈ ಒರಿಸ್ಸಾ ಪ್ರಾಂತ್ಯದೊಂದಿಗೆ ಎಷ್ಟು ರಾಜ್ಯಗಳನ್ನು ವಿಲೀನ ಮಾಡ್ತಾರೆ ಅಂದ್ರೆ 24 ರಾಜ್ಯಗಳನ್ನು ವಿಲೀನ ಮಾಡ್ತಾರ. ಒರಿಸ್ಸಾ ಪ್ರಾಂತ್ಯದೊಂದಿಗೆ ಎಷ್ಟು ರಾಜ್ಯಗಳನ್ನು ವಿಲೀನ ಮಾಡ್ತಾರ? 24 ರಾಜ್ಯಗಳನ್ನು ವಿಲೀನ ಮಾಡ್ತಾರ. ನೆಕ್ಸ್ಟ್ ಇನ್ನ ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ, ಈ ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ ಸುಮಾರು 14 ರಾಜ್ಯಗಳನ್ನು ವಿಲೀನ ಮಾಡ್ತಾರ. ಎಷ್ಟು ರಾಜ್ಯಗಳು? 14 ರಾಜ್ಯಗಳು. ಮತ್ತು ಮದ್ರಾಸ್ನೊಂದಿಗೆ ಪುದುಕೊಟ್ಟ ಮುಂತಾದ ರಾಜ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಎಷ್ಟು ರಾಜ್ಯಗಳನ್ನು ವಿಲೀನ ಮಾಡ್ತಾರೆ ಅಂದರೆ 216 ರಾಜ್ಯಗಳನ್ನು ವಿಲೀನ ಮಾಡ್ತಾರೆ. ಅಂದ್ರೆ ಪ್ರಾಂತ್ಯಗಳ ಗಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳೇನದವಲ್ಲ, ಈ ಎಲ್ಲ ರಾಜ್ಯಗಳು ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಗುತ್ತದೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಒರಿಸ್ಸಾ ಪ್ರಾಂತ್ಯದೊಂದಿಗೆ 24 ರಾಜ್ಯಗಳು ವಿಲೀನ ಮಾಡಿದರೆ, ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ 14 ರಾಜ್ಯಗಳನ್ನು ವಿಲೀನ ಮಾಡ್ತಾರ. ಅಷ್ಟೇ ಅಲ್ಲದೆ ಮದ್ರಾಸ್ನೊಂದಿಗೆ ಪುದುಕೊಟ್ಟ ಏನೈತಲ್ಲ, ಇವುಗಳು ಸಹಿತ ವಿಲೀನ ಮಾಡ್ತಾರ. ಇನ್ನೂ ಮುಂತಾದ ರಾಜ್ಯಗಳನ್ನು ಸೇರ್ಪಡೆಗೊಳಿಸಲಾಗುತ್ತದೆ. ಈ ಎಲ್ಲ ರಾಜ್ಯಗಳನ್ನು ಸಂವಿಧಾನದ ಭಾಗ ಬಿ ನಲ್ಲಿ ಸೇರ್ಪಡೆ ಮಾಡ್ತಾರ. ಸಂವಿಧಾನದ ಭಾಗ ಬಿ ನಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಮೊದಲನೇ ಹಂತದಲ್ಲಿ ಸುಮಾರು 216 ರಾಜ್ಯಗಳು ಏನದವಲ್ಲ, ಈ 216 ರಾಜ್ಯಗಳು ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಗುತ್ತದೆ. ಅರ್ಥ ಆಯ್ತಾ? ಮೊದಲನೇ ಹಂತದಲ್ಲಿ ಎಷ್ಟು ರಾಜ್ಯಗಳು ವಿಲೀನ ಮಾಡ್ತಾರ? 216 ರಾಜ್ಯಗಳು. ಒರಿಸ್ಸಾ ಪ್ರಾಂತ್ಯದೊಂದಿಗೆ 24 ರಾಜ್ಯಗಳು, ಸೆಂಟ್ರಲ್ ಪ್ರಾವಿನ್ಸ್ನೊಂದಿಗೆ 14 ರಾಜ್ಯಗಳು, ಮದ್ರಾಸ್ನೊಂದಿಗೆ ಪುದುಕೊಟ್ಟ ಇನ್ನೂ ಮುಂತಾದ ರಾಜ್ಯಗಳು ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡ್ತಾರ. ಈ ರಾಜ್ಯಗಳೇನದವಲ್ಲ ಸಂವಿಧಾನದ ಭಾಗ ಬಿ ನಲ್ಲಿ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ ಇನ್ನು ಎರಡನೇ ಹಂತ. ನಾವು ಮೊದಲನೇ ಹಂತ ನೋಡಿದ್ದೇವೆ, ಈಗ ಎಷ್ಟನೇ ಹಂತ ನೋಡ್ಬೇಕಪ್ಪ ಅಂದ್ರೆ ಎರಡನೇ ಹಂತ. ಈ ಎರಡನೇ ಹಂತದಲ್ಲಿ ಸಣ್ಣ ರಾಜ್ಯಗಳನ್ನು ಸೇರಿಕೊಂಡು, ಎಂಥ ರಾಜ್ಯಗಳು? ಸಣ್ಣ ರಾಜ್ಯಗಳನ್ನು ಒಂದು ದೊಡ್ಡ ರಾಜ್ಯವನ್ನಾಗಿ ನಿರ್ಮಾಣ ಮಾಡುವುದು. ಯಾವ ಯಾವ ರಾಜ್ಯಗಳು ಸಣ್ಣ ಸಣ್ಣ ರಾಜ್ಯಗಳದವಲ್ಲ, ಆ ಸಣ್ಣ ಸಣ್ಣ ರಾಜ್ಯಗಳನ್ನು ಒಂದುಗೂಡಿಸಿ ದೊಡ್ಡ ರಾಜ್ಯವನ್ನಾಗಿ ಮಾಡುವುದು. ಅರಸರಲ್ಲಿಯೇ ಒಬ್ಬರನ್ನು ಅಂದ್ರೆ ದೊಡ್ಡ ರಾಜ್ಯವನ್ನಾಗಿ ಏನು ರಚನೆ ಮಾಡಿರ್ತಾರಲ್ಲ, ಆ ದೊಡ್ಡ ರಾಜ್ಯದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡುವುದು. ಸಣ್ಣ ಸಣ್ಣ ರಾಜ್ಯಗಳನ್ನು ಸೇರಿಕೊಂಡು ಏನು ಮಾಡುವುದು? ದೊಡ್ಡ ರಾಜ್ಯಗಳನ್ನು ರಚನೆ ಮಾಡುವುದು. ಆ ರಾಜ್ಯದ ಅರಸರಲ್ಲಿಯೇ ಯಾರು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರ, ಯಾರು ನೈಪುಣ್ಯತೆಯನ್ನು ಹೊಂದಿರ್ತಾರ, ಯಾರು ಅಧಿಕಾರದ ಅನುಭವವನ್ನು ಹೊಂದಿರ್ತಾರ, ಯಾರು ಕ್ರಿಯಾಶೀಲತೆಯಾಗಿರ್ತಾರ, ಅಂತಹ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗುತ್ತದೆ. ಈ ಎರಡನೇ ಹಂತದಲ್ಲಿ ಯಾವ ಯಾವ ರಾಜ್ಯಗಳು ನೋಡುವುದಾದರೆ ಸೌರಾಷ್ಟ್ರ ಆಗಿರಬಹುದು, ನೆಕ್ಸ್ಟ್ ಪಾಟಿಯಾಲ ಆಗಿರಬಹುದು, ನೆಕ್ಸ್ಟ್ ಪೂರ್ವ ಪಂಜಾಬ. ಯಾವ ಪಂಜಾಬ? ಪೂರ್ವ ಪಂಜಾಬ. ಇಲ್ಲಿ ಸಣ್ಣ ಸಣ್ಣ ರಾಜ್ಯಗಳನ್ನು ಸೇರಿಕೊಂಡು ಏನು ಮಾಡೋದು? ದೊಡ್ಡ ರಾಜ್ಯವನ್ನಾಗಿ ರಚನೆ ಮಾಡೋದು. ಆ ರಾಜ್ಯದ ಅರಸರಲ್ಲಿ ಒಬ್ಬರನ್ನು ಆ ದೊಡ್ಡ ರಾಜ್ಯ ಏನು ರಚನೆ ಮಾಡಿರ್ತಾರಲ್ಲ, ಆ ರಾಜ್ಯದ ಮುಖ್ಯಸ್ಥರನ್ನಾಗಿ ನೇಮಿಸುವುದು.
ಉದಾಹರಣೆ ಅಂತ ನೋಡಿದರೆ ಸೌರಾಷ್ಟ್ರ ಆಗಿರಬಹುದು, ಪಾಟಿಯಾಲ್ ಆಗಿರಬಹುದು, ನೆಕ್ಸ್ಟ್ ಪೂರ್ವ ಪಂಜಾಬ್ ಆಗಿರಬಹುದು. ಈ ಎಲ್ಲ ರಾಜ್ಯಗಳು ಭಾಗ ಬಿ ಎಂದು ಕರೆಯಲಾಯಿತು. ಎಲ್ಲ ರಾಜ್ಯಗಳಿಗೆ ಏನೆಂದು ಕರೆಯಲಾಯಿತು ಅಂದರೆ ಭಾಗ ಬಿ ಎಂದು ಕರೆಯಲಾಯಿತು. ಇನ್ನು ನೆಕ್ಸ್ಟ್ ಮೂರನೇ ಹಂತ ಪಟೇಲ್ ಸ್ಕೀಮ್ನ ಮೂರನೇ ಹಂತ ನಾವು ನೋಡುವುದಾದರೆ ಚೀಫ್ ಕಮಿಷನರ್ ಪ್ರಾಂತ್ಯಗಳಂತ ನಾವು ಕರಿತೇವೆ. ಮೂರನೇ ಹಂತದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣ ರಾಜ್ಯಗಳಾಗಿರಬಹುದು ಮತ್ತು ಹಿಂದುಳಿದ ಸುಮಾರು 61 ಅಂದರೆ ಸಣ್ಣ ಮತ್ತು ಹಿಂದುಳಿದ ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಿ ಅವುಗಳಿಗೆ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ರಚನೆ ಮಾಡಲಾಗುತ್ತದೆ. ಸಣ್ಣ ಮತ್ತು ಹಿಂದುಳಿದ 61 ರಾಜ್ಯಗಳನ್ನು ಯಾವ ರಾಜ್ಯಗಳು ಸಣ್ಣ ರಾಜ್ಯಗಳದವಲ್ಲ, ಯಾವ ರಾಜ್ಯಗಳು ಹಿಂದುಳಿದ ರಾಜ್ಯಗಳದವಲ್ಲ ಅಂದ್ರೆ ಸುಮಾರು 61 ರಾಜ್ಯಗಳನ್ನು ಕೇಂದ್ರ ಆಡಳಿತ ಪ್ರದೇಶಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಯಾವ ಪ್ರದೇಶಗಳನ್ನಾಗಿ? ಕೇಂದ್ರ ಆಡಳಿತ ಪ್ರದೇಶಗಳನ್ನಾಗಿ ಪರಿವರ್ತನೆ ಮಾಡಲಾಗುತ್ತದೆ. ಅವುಗಳಿಗೆ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಯಾವ ಕಮಿಷನರ್ ಪ್ರಾಂತ್ಯಗಳನ್ನಾಗಿ? ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಉದಾಹರಣೆ ನಾವು ನೋಡುವುದಾದರೆ ಹಿಮಾಚಲ ಪ್ರದೇಶ ಆಗಿರಬಹುದು, ಇದು ಸಹಿತ ಚೀಫ್ ಕಮಿಷನರ್ ಪ್ರಾಂತ್ಯ. ಅಜ್ಮೀರ್ ಆಗಿರಬಹುದು, ಕೂರ್ಗ್ ಆಗಿರಬಹುದು, ಕೂಚ್ ಆಗಿರಬಹುದು, ಬಿಹಾರ್ ಆಗಿರಬಹುದು, ಈ ಎಲ್ಲ ಪ್ರಾಂತ್ಯಗಳೇನಿದಾವಲ್ಲ ಈ ಪ್ರಾಂತ್ಯಗಳು ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಇಷ್ಟೇನಪ್ಪ ಅಂದ್ರೆ 3 ಹಂತಗಳಲ್ಲಿ ಪಟೇಲ್ ಸ್ಕೀಮ್ ಜರುಗಿತು. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ. ಮೂರನೇ ಹಂತ ಅಂದರೆ ಚೀಫ್ ಕಮಿಷನರ್ ಪ್ರಾಂತ್ಯಗಳು. ಒಟ್ಟು ಪಟೇಲ್ ಸ್ಕೀಮ್ ಎಷ್ಟು ಹಂತಗಳಲ್ಲಿ ಜರುಗಿತು ಅಂದರೆ 3 ಹಂತಗಳಲ್ಲಿ ಜರುಗಿತು. ಸ್ನೇಹಿತರೆ, ವಲ್ಲಭಾಯ್ ಪಟೇಲ್ ರವರಿಗೆ ಯಾವ ಬಿರುದುಗಳದವ? ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಯಾವ ಬಿರುದುಗಳದ? ಇವುಗಳು ಸಹಿತ ಅಂದ್ರೆ ಪಟೇಲ್ ಅವರ ಬಿರುದುಗಳ ಮೇಲೆ ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಬಹು ಆಯ್ಕೆಗಳಲ್ಲಿ ಸಹಿತ ಕೇಳಲಾಗಿದೆ, ಹೊಂದಿಸಿ ಬರೆಯಲಿಯಲ್ಲಿ ಸಹಿತ ಕೇಳಲಾಗಿದೆ, ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ಸಹಿತ ಕೇಳಲಾಗಿದೆ, 1 ಅಂಕದಲ್ಲಿ ಸಹಿತ ಕೇಳಲಾಗಿದೆ. ಇಲ್ಲೇನಪ್ಪ ಅಂದರೆ ವಲ್ಲಭಾಯ್ ಪಟೇಲ್ ರವರು ಯಾವ ಬಿರುದುಗಳದವಂತ ನೋಡೋಣ. ಮೊದಲನೇ ಬಿರುದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಮೊದಲನೇ ಬಿರುದು ಯಾವುದಂದ್ರೆ ಸರ್ದಾರ್. ವಲ್ಲಭಾಯ್ ಪಟೇಲ್ ರವರಿಗೆ ಮೊದಲನೇ ಬಿರುದು ಯಾವುದಂದ್ರೆ ಸರ್ದಾರ್. ಇವರಿಗೆ ಸರ್ದಾರ್ ಅಂತ ಬಿರುದು ಯಾರು ಕೊಟ್ಟರು? ಯಾಕೆ ವಲ್ಲಭಾಯ್ ಪಟೇಲ್ ರವರಿಗೆ ಸರ್ದಾರ್ ಅಂತ ಕರೆದರು? 1918ರಲ್ಲಿ ನಡೆದಿರ್ತಕ್ಕಂಥ ಯಾವ 18? 1918ರಲ್ಲಿ ನಡೆದಿರ್ತಕ್ಕಂಥ ಖೇಡಾ ಸತ್ಯಾಗ್ರಹದ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದರು. ಯಾವ ಸತ್ಯಾಗ್ರಹ? ಖೇಡಾ ಸತ್ಯಾಗ್ರಹ ಏನೈತಲ್ಲ, ಈ ಖೇಡಾ ಸತ್ಯಾಗ್ರಹದ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದರು ವಲ್ಲಭಾಯ್ ಪಟೇಲ್ ರವರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1928ರಲ್ಲಿ ನಡೆದಿರ್ತಕ್ಕಂಥ ಬಾರ್ಡೋಲಿ ಸತ್ಯಾಗ್ರಹ. ಯಾವ ಸತ್ಯಾಗ್ರಹ? ಬಾರ್ಡೋಲಿ ಸತ್ಯಾಗ್ರಹ ಏನೈತಲ್ಲ, ಈ ಸತ್ಯಾಗ್ರಹದ ಚಳವಳಿಯ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದರು ಅಂದರೆ ವಲ್ಲಭಾಯ್ ಪಟೇಲ್ ರವರು. 1918ರಲ್ಲಿ ನಡೆದಿರ್ತಕ್ಕಂಥ ಖೇಡಾ ಸತ್ಯಾಗ್ರಹ ಆಗಿರಬಹುದು, 1928ರಲ್ಲಿ ನಡೆದಿರ್ತಕ್ಕಂಥ ಬಾರ್ಡೋಲಿ ಸತ್ಯಾಗ್ರಹದ ನಾಯಕತ್ವವನ್ನು ನಮ್ಮ ವಲ್ಲಭಾಯ್ ಪಟೇಲ್ ರವರು ವಹಿಸಿಕೊಂಡಿದ್ದರು. ಈ ಬಾರ್ಡೋಲಿ ಸತ್ಯಾಗ್ರಹದ ಚಳವಳಿಯ ಮುಖ್ಯಸ್ಥರಾಗಿದ್ದರು. ಅಷ್ಟೇ ಅಲ್ಲದೇನಪ್ಪ ಅಂದರೆ ರೈತರ ಮೇಲೆ ಯಾಕೆ ಚಳವಳಿ ಅಂದರೆ ಯಾಕೆ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು ಅಂದರೆ 1928ರಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ವಲ್ಲಭಾಯ್ ಪಟೇಲ್ ರವರು ಯಾಕೆ ಹಮ್ಮಿಕೊಂಡಿದ್ದರು ಅಂದರೆ ಆ ಗುಜರಾತಿನ ರೈತರ ಮೇಲೆ 28% ತೆರಿಗೆಯನ್ನು ವಿಧಿಸಿದರು. ಗುಜರಾತಿನ ರೈತರ ಮೇಲೆ 28% ತೆರಿಗೆಯನ್ನು ವಿಧಿಸಿದರು.
ಈ ಬಾರ್ಡೋಲಿ ಸತ್ಯಾಗ್ರಹದ ಮೂಲಕ ಅಂದ್ರೆ 1928ರಲ್ಲಿ ನಡೆದಿರ್ತಕ್ಕಂಥ ಬಾರ್ಡೋಲಿ ಸತ್ಯಾಗ್ರಹ ಏನೈತಲ್ಲ, ಈ ಸತ್ಯಾಗ್ರಹದ ಮೂಲಕ 7% ತೆರಿಗೆಗೆ ಇಳಿಕೆ ಮಾಡಲಾಯಿತು. ಮೊದಲು ರೈತರಿಗೆ ಎಷ್ಟು ತೆರಿಗೆ ವಿಧಿಸಿದ್ರು? 28%, ಶೇಕಡ 28% ತೆರಿಗೆಯನ್ನು ವಿಧಿಸಿ ಈ ಸತ್ಯಾಗ್ರಹದ ಮೂಲಕ ತೆರಿಗೆ 7%ಗೆ ಬಂದು ನಿಲ್ಲಿಸಿದರು. ಇದರ ಸಲುವಾಗಿ ಗುಜರಾತಿನ ಜನರಾಗಿರಬಹುದು ಮತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರು ಪಟೇಲ್ರವರಿಗೆ ಸರ್ದಾರ್ ಅಂತ ಬಿರುದು ಕೊಡ್ತಾರ. ಸರ್ದಾರ್ ಅಂತ ಬಿರುದು ಯಾರು ಕೊಡ್ತಾರಪ್ಪ ಅಂದ್ರೆ ಗುಜರಾತಿನ ಜನರು. ಯಾವ ಜನರು? ಗುಜರಾತಿನ ಜನರು. ಈ ಗುಜರಾತ್ ರಾಜ್ಯದ ಜನರು ಏನದಾರಲ್ಲ ಮತ್ತು ನಮ್ಮ ಮಹಾತ್ಮ ಗಾಂಧೀಜಿ ಅವರೇನಿದಾರಲ್ಲ, ಈ ಮಹಾತ್ಮ ಗಾಂಧೀಜಿಯವರು ಮತ್ತು ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಅಂತ ಬಿರುದನ್ನು ಕೊಡಲಾಗುತ್ತದೆ. ನೆಕ್ಸ್ಟ್ ಎರಡನೇ ಬಿರುದು ಯಾವುದಂದ್ರೆ ಉಕ್ಕಿನ ಮನುಷ್ಯ. ಯಾವ ಮನುಷ್ಯ? ಉಕ್ಕಿನ ಮನುಷ್ಯ. ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದ್ರೆ ವಲ್ಲಭಾಯ್ ಪಟೇಲ್ ರವರಿಗೆ. ಯಾವ ಪಟೇಲ್ ರವರಿಗೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ. ಯಾಕೆ ಇವ್ರಿಗೆ ಉಕ್ಕಿನ ಮನುಷ್ಯ ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ, ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಂಡಂತ ಸಂದರ್ಭದಲ್ಲಿ ಇಡೀ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಸಲ್ಲಿಸಲಾಗುತ್ತದೆ. ಅದಕ್ಕಾಗಿ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಇವರು ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸಿದ ಸಲುವಾಗಿ ಇವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ನಮ್ಮ ನರೇಂದ್ರ ಮೋದಿ ಅವರು ನರ್ಮದಾ ನದಿಯಲ್ಲಿ ಏನಪ್ಪಾ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾರ. ಸುಮಾರು 182 ಮೀಟರ್. ಎಷ್ಟು ಮೀಟರ್? 182 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಉಕ್ಕಿನಿಂದ ಇರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಗೊತ್ತಾಯ್ತಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಯಾಕೆ ಉಕ್ಕಿನ ಮನುಷ್ಯ ಅಂತ ಕರೆದ್ರಪ್ಪ ಅಂದ್ರೆ ಅವರು ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಂಡಿದ್ದರು. ಅದಕ್ಕಾಗಿ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಗುಜರಾತಿನ ನರ್ಮದಾ ನದಿಗೆ ಏನಪ್ಪಾ ಅಂದ್ರೆ ನರ್ಮದಾ ನದಿಯಲ್ಲಿ ಸುಮಾರು 182 ಮೀಟರ್ ಅಷ್ಟು ಎತ್ತರದಲ್ಲಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರ. ಆ ಮೂರ್ತಿ ಸಂಪೂರ್ಣವಾಗಿ ಉಕ್ಕಿನಿಂದ ಕೂಡಿರುತ್ತದೆ. ಯಾಕೆ 182 ಮೀಟರ್ ಅವ್ರು ಇಟ್ಕೊಂಡಾರಪ್ಪ ಅಂದ್ರೆ ಗುಜರಾತಿನ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 182 ಐತಿ. ಅದಕ್ಕಾಗಿ ಪಟೇಲ್ ರವರ ಮೂರ್ತಿ ಏನೈತಲ್ಲ ಎಷ್ಟು ಮೀಟರ್ ಎತ್ತರಷ್ಟಿದೆಪ್ಪ ಅಂದ್ರೆ 182ರಷ್ಟು ಎತ್ತರಿದೆ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಏಕೀಕರಣದ ರೂವಾರಿ ಅಥವಾ ಏಕೀಕರಣದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಭಾರತದ ಬೀಸ್ಮಾರ್ಕ್ ಎಂದು ಕರೆಯಲಾಗುತ್ತದೆ. ಭಾರತದ ಬೀಸ್ಮಾರ್ಕ್. ವಲ್ಲಭಾಯ್ ಪಟೇಲ್ ಅವರಿಗೆ ಯಾವ ಯಾವ ಬಿರುದುಗಳನ್ನು ಪಡೆಯಲಾಗಿದೆ ಅಂದರೆ ಸರ್ದಾರ್ ಅಂತ ಬಿರುದು ಪಡ್ಕೊಂಡಾರ, ಉಕ್ಕಿನ ಮನುಷ್ಯ ಅಂತ ಬಿರುದು ಪಡ್ಕೊಂಡಾರ. ಅಷ್ಟೇ ಅಲ್ಲದೆ ಏಕೀಕರಣದ ರೂವಾರಿ ಅಂತಲೂ ಸಹಿತ ಕರೀತಾರ, ಏಕೀಕರಣದ ಶಿಲ್ಪಿ ಅಂತಲೂ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಭಾರತದ ಬೀಸ್ಮಾರ್ಕ್ ಅಂತಲೂ ಕರೆಯಲಾಗುತ್ತದೆ. ಅತಿ ಹೆಚ್ಚು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಯಾರಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ವಲ್ಲಭಾಯ್ ಪಟೇಲ್ ರವರಿಗೆ ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವಾಗಿರ್ತಕ್ಕಂಥ ಅಕ್ಟೋಬರ್ 31ರಂದು ಎಂಥ 31ರಂದು ಏಕತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಯಾವ ದಿನವನ್ನಾಗಿ? ಏಕತಾ ದಿನವನ್ನಾಗಿ. ಯಾರ ಜನ್ಮದಿನದ ಸವಿ ನೆನಪಿಗಾಗಿ?
ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಅಕ್ಟೋಬರ್ 31ರಂದು ಏಕತಾ ದಿನವನ್ನಾಗಿ, ಇನ್ನು ನವೆಂಬರ್ 19ರಂದು ಯಾರ ಜನ್ಮದಿನ? ಇಂದಿರಾ ಗಾಂಧಿ ಅವರ ಜನ್ಮದಿನ. ಯಾವ ಗಾಂಧಿ? ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂದರೆ ಸಮಗ್ರತಾ ದಿನವನ್ನಾಗಿ. ಯಾವ ದಿನವನ್ನಾಗಿ? ಸಮಗ್ರತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಜೂನ್ 5ರಂದು ಯಾವ ದಿನವನ್ನಾಗಿ? ವಿಶ್ವ ಪರಿಸರ ದಿನವನ್ನಾಗಿ. ಯಾವ ಪರಿಸರ ದಿನವನ್ನಾಗಿ? ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಮೇ 1ರಂದು ಯಾವ ಒಂದು? ಮೇ 1ರಂದು ಕಾರ್ಮಿಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಯಾವ ದಿನವನ್ನಾಗಿ? ಕಾರ್ಮಿಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಜನವರಿ 25, ಎಂಥ 25? ಜನವರಿ 25ರಂದು ಮಾಡಲಾಗುತ್ತದೆ. ಯಾವ ದಿನವನ್ನಾಗಿ? ಮತದಾರರ ದಿನವನ್ನಾಗಿ. ಇನ್ನು ಸಂವಿಧಾನದ ದಿನವನ್ನಾಗಿ ಇದು ಜನವರಿ 25ರಂದು ಮತದಾರರ ದಿನವನ್ನಾಗಿ ಆಚರಣೆ ಮಾಡಿದರೆ ಮೇ 1ರಂದು ಕಾರ್ಮಿಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನಾಗಿ, ನವೆಂಬರ್ 19ರಂದು ಆಚರಣೆ ಮಾಡಲಾಗುತ್ತದೆ. ಇನ್ನು ಏಕತಾ ದಿನವನ್ನಾಗಿ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದರೆ ಅಕ್ಟೋಬರ್ 31ರಂದು ಆಚರಣೆ ಮಾಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮಗೆ ಯಾರಿಗಾದರೂ ಸೆಕೆಂಡ್ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ನಿಮಗೆ ಬೇಕಾದಂಥ ಸಂದರ್ಭಗಳಲ್ಲಿ ಸೆಕೆಂಡ್ PUC ರಾಜ್ಯಶಾಸ್ತ್ರ ಏನೈತಲ್ಲ, ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳು ಬೇಕಾದಂಥ ಸಂದರ್ಭದಲ್ಲಿ ನೀವು 9972664105 ಈ ನಂಬರಿಗೆ ಕರೆ ಮಾಡುವುದರ ಮುಖಾಂತರ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಪಡೆದುಕೊಳ್ಳಬಹುದು. ಇಲ್ಲಿಗೆ ನಾನು ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.